ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಪಾಠದ ಮೊದಲನೇ ಅಭ್ಯಾಸದ 3 ಲೆಕ್ಕಗಳನ್ನು ಮಾಡಿದ್ವಿ. ಈಗ ಮುಂದಿನ 4 ಲೆಕ್ಕಗಳನ್ನು ನೋಡೋಣ. 4ನೇ ಲೆಕ್ಕ 4/7 + x = 17/7. ಇಲ್ಲಿ ನಾವು x ವ್ಯಾಲ್ಯೂ ಕಂಡುಹಿಡಿಬೇಕು. ಅದರ ಸಲುವಾಗಿ ಈ ಈಕ್ವಲ್ದಿಂದ ಈಚೆಗೆ ಇರೋದನ್ನು ಈ ಸೈಡಿಗೆ ತಗೋಬೇಕು. 4/7 ಕಡೆ ಪ್ಲಸ್ ಇದ್ದಿದ್ದು ಈ ಸೈಡಿಗೆ ಬಂದರೆ ಮೈನಸ್ ಆಗ್ತದ. -17/7 = x. ಇಲ್ಲಿ ಛೇದ ಸಮ ಇರೋದ್ರಿಂದ ನಾವು ಒಂದೇ ಛೇದ ತಗೊಂಡು 4 - 17 ಮಾಡ್ತೀವಿ. 17ದಾಗ 4 ಕಳೆದ್ರೆ 14. ಇದು ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಕೆಳಗಿಡಬೇಕು. ಈಗ ಎಕ್ಸ್ ವ್ಯಾಲ್ಯೂ 7 1 7 2 14. ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ ನಮಗೆ? -2. 5ನೇ ಲೆಕ್ಕ 6x = 12. ಇಲ್ಲಿ ಪ್ಲಸ್ ಇದ್ದಿತ್ತಂದ್ರೆ 2 ನೋಡ್ಬೇಕಾ. 6 + x ಇದ್ದಿತ್ತಂದ್ರೆ ಈ ಕಡೆ ಹೋದ್ರೆ ಮೈನಸ್ ಆಗ್ತಿತ್ತು. ಮೈನಸ್ ಇದ್ದಿತ್ತಂದ್ರೆ ಇಲ್ಲಿ ಹೋದಾಗ ಪ್ಲಸ್ ಆಗ್ತಿತ್ತು. ಇಲ್ಲಿ ಏನದ ಗುಣಾಕಾರ ಚಿಹ್ನೆ ಅದ. ಇಲ್ಲಿ ಗುಣಾಕಾರ ಇದ್ದಿದ್ದು ಈಕ್ವಲ್ದಿಂದ ಈ ಸೈಡಿಗೆ ಬಂದರೆ ಭಾಗಾಕಾರ ಆಗ್ತದ. ಎಕ್ಸ್ ಈಕ್ವಲ್ ಈ 6 ಈ ಸೈಡಿಗೆ ಬಂದರೆ ಭಾಗಾಕಾರ ಅಂದರೆ ಕೆಳಗೆ ಹೋಗ್ತದ. ಈ ಎರಡಕ್ಕೆ ಈಗ ಡಿವೈಡ್ ಮಾಡಬೇಕು. 6 1 6 2 12. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 2. ಈಗ 6ನೇ ಲೆಕ್ಕ t/5 = 10. ಇಲ್ಲಿ ಏನದ ಅಂದ್ರೆ t/5 ಇದು ಭಾಗಾಕಾರದಾಗದ. ಈಕ್ವಲ್ದಿಂದ ಈ ಸೈಡಿಗೆ ಬತ್ತಂದ್ರೆ ಇದು ಗುಣಾಕಾರ ಆಗ್ತದೆ. ಮ್ಯಾಲಿನ ಲೆಕ್ಕದಾಗ ಗುಣಾಕಾರದಾಗ ಇದ್ದು ಈ ಸೈಡಿಗೆ ಬತ್ತಂದ್ರೆ ಭಾಗಾಕಾರ ಆಯಿತು. ಈ ಲೆಕ್ಕದಾಗ ಭಾಗಾಕಾರ ಇದ್ದಿದ್ದು ಈಕ್ವಲ್ದಿಂದ ಈ ಸೈಡಿಗೆ ಬಂದಿತ್ತಂದ್ರೆ ಏನಾಗ್ತದೆ? ಗುಣಾಕಾರ ಆಗ್ತದೆ. 10 × 5 ಟಿ ವ್ಯಾಲ್ಯೂ ನಮಗೆ ಸಿಕ್ತು 50. 10 5 50. ಇಲ್ಲಿ 2x / 3 = 18. 2x ವ್ಯಾಲ್ಯೂ ನಮಗೆ ಬೇಕೀಗ. ಈ 3 ಈ ಸೈಡಿಗೆ ಕಳಿಸಿದ್ರೆ ಇಲ್ಲಿ ಭಾಗಾಕಾರ ಅದ. ಈಕ್ವಲಿಂದ ಈ ಸೈಡಿಗೆ ಬತ್ತಂದ್ರೆ ಅದು ಗುಣಾಕಾರ ಆಗ್ತದೆ. 2x = 18 18 18 36 18 3 54. 2x = 54. ಈ x ಈ ಸೈಡಿಗೆ ಇಟ್ಕೊಂಡು ಈ 2 ಈ ಸೈಡಿಗೆ ಕಳಿಸ್ದೇವು ಅಂದರೆ ಇಲ್ಲಿ ಗುಣಾಕಾರ ಇದ್ದಿದ್ದು ಈ ಸೈಡಿಗೆ ಬಂದರೆ ಭಾಗಾಕಾರ ಆಯಿತು. 2 1 2 2 4. ಇಲ್ಲಿ 1 ಉಳಿತು. ಈ 1 ಈ ಸೈಡಿಗೆ ಸೇರಿಕೊಂಡ್ರೆ 14 ಆಯಿತು. 2 7 14. ಎಕ್ಸ್ ವ್ಯಾಲ್ಯೂ ಇಲ್ಲಿ 27. ಧನ್ಯವಾದಗಳು.